ಅಲ್ವಾ. ಮತ್ತು ಶಾಲಾ ಮಕ್ಕಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ ಭಾಳ ವರ್ಷಗಳಿಂದ ಈಜಿಪುರ ಈ ಸರ್ಕಲಲ್ಲಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು 41 ವರ್ಷಗಳಿಂದ ಸತತವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀರ. ಈ ಸಂದರ್ಭದಲ್ಲಿ ಕನ್ನಡ ಬಾವುಟನ್ನು ಆರಿಸೋದ್ರ ಮುಖಾಂತರ, ರಾಜರಾಜೇಶ್ವರಿ ಪೂಜೆ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಏನು ಪುಸ್ತಕ ಮತ್ತು ಇನ್ನಿತರ ಚಟುವಟಿಕೆಗಳ ಮುಖಾಂತರ ಕನ್ನಡ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಭಾಳ ಸಂತೋಷ ಅಂತೇಳಿ. 56ರಲ್ಲಿ ನಮ್ಮ ದೇಶದಲ್ಲಿ ಭಾಷೆಗಳ ಮೇಲೆ ರಾಜ್ಯಗಳು ವಿಂಗಡಣೆ ಆಗಿರಲಿಲ್ಲ. ಆಮೇಲೆ ಭಾಷೆಗಳ ಮೇಲೆ ರಾಜ್ಯಗಳು ವಿಂಗಡಣೆ ಮಾಡಬೇಕು ಅಂತ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶಗಳು ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಇತ್ತು. ರಾಜ್ಯಗಳಲ್ಲಿ 562 ರಾಜ್ಯಗಳಿತ್ತು ನಮ್ಮ ದೇಶದಲ್ಲಾಗ. ಕೇರಳ, ಮರಾಠಿ ಮಾತಾಡೋರಿಗೆ ಮಹಾರಾಷ್ಟ್ರ, ಈ ರೀತಿ ದೇಶದಲ್ಲಿ ರಾಜ್ಯಗಳ ಉದಯ ಆಯಿತು. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕನ್ನಡಕ್ಕೆ ದುಡಿದಂಥವ್ರಿಗೆ, ರಾಜ್ಯದ ವಿವಿಧ ಕ್ಷೇತ್ರದಲ್ಲಿ ದುಡಿದಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಸಂಘ ಸಂಸ್ಥೆಗಳು ಕೂಡ ಈ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಾಕೊಳ್ಳೋದ್ರ ಮುಖಾಂತರ ಕನ್ನಡದ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಈಜಿಪುರ ಒಂದು ಸಂಘ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮದ ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ 24 ಅಂಕ 625ಕ್ಕೆ 83.84 ಅಂಕವನ್ನು ಗಳಿಸಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಹಾಗೆ 3ನೇ ಸ್ಥಾನವನ್ನು ಭವ್ಯ 513 ಅಂಕ 625ಕ್ಕೆ 82.8. ಹಾಗೂ ವೈಶಾಲಿ 506 ಅಂಕ 80.96% ಅಂಕವನ್ನು ಗಳಿಸಿದ್ದಾಳೆ. ಹಾಗೆ ಗೋವಿಂದ 473 ಅಂಕವನ್ನು ಪಡ್ಕೊಂಡಿದ್ದಾನೆ, 75.68% ಅಂಕವನ್ನು ಪಡ್ಕೊಂಡಿದ್ದಾಳೆ. ಹಾಗೆ ರೂಪಿಕಾ 454 72.64% ಅಂಕವನ್ನು ಪಡ್ಕೊಂಡಿದ್ದಾಳೆ. ಇಂದು 445 ಅಂಕ 71.20% ಅಂಕವನ್ನು ಪಡ್ಕೊಂಡಿದ್ದಾಳೆ. ಹಾಗೆ ವನಿತಾ 442 70.2 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಹಾಗೆ ರಕ್ಷಿತಾ ಇವಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ, ಇವಳು ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಿದ್ದಾಳೆ. ಹಾಗೆ ಸಂಜಯ್ ಇವನು ಸಹ ಉತ್ತಮ ಅಂಕವನ್ನು ಪಡ್ಕೊಂಡಿದ್ದಾನೆ. ಹಾಗೆ ಕಿರಣ್ ಅಭಿಲಾಷ್ ಅಭಿಷೇಕ್ ಅಭಿತ್ ಕುಮಾರ್ ದರ್ಶನ್ ವೈಶಾಲಿ ಅವರು ಯಾದಗಿರಿ ಅವ್ರಿಗೆ ಹೊರಗಡೆ ಬರ್ತೀವಲ್ಲ. ಹೀಗೆ ಮಗಳು ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ಇಲ್ಲಿಗೆ ಆಹ್ವಾನಿಸಿ ಪ್ರೋತ್ಸಾಹವನ್ನು ನೀಡಿದಂತಹ ಸರ್ವರಿಗೂ ಸಹ ನಾನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗ ಮತ್ತು ಶಾಲಾ ಮಕ್ಕಳ ಪರವಾಗಿ ಮತ್ತು SBC ಪರವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಿರಣ್ ವಿಲಾಸ್ ಅಭಿತ್ ದರ್ಶನ್ ಜಿ ಸರ್ ಎಲ್ಲ ಒಂದು ಸರ್ ಸ್ವಲ್ಪ ಜಾಗ ಬಿಡಿ ಸರ್. ಎಲ್ಲರೂ
ತುಂಬ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಸರ್? ರಾಜರಾಜೇಶ್ವರಿ ಕನ್ನಡ ಯುವಕರಿಂದ 41ನೇ ಕನ್ನಡ ರಾಜ್ಯೋತ್ಸವ ವಿಜ್ಞಾನಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ಸಾರಿಗೆ ಸಚಿವ ಶ್ರೀ ರಾಮಲಿಂಗಾರೆಡ್ಡಿ ಒಂದು ಧ್ವಜಾರೋಹಣವನ್ನು ನೆರವೇರಿಸಿಕೊಡ್ತೇವೆ. ಮತ್ತು ಹಾಗೆ ನಮ್ಮ ಎಲ್ಲ ಶಾಲೆಯ ಮಕ್ಕಳಿಗೆ 70ರಿಂದ 88 ಬಹುಮಾನವನ್ನು ವಿತರಿಸ್ತಾ ಇದ್ದೀವಿ. ಅನ್ನದಾನವನ್ನು ವಿತರಿಸಲಾಗಿದೆ. ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಈಜಿಪುರ, ಸೀನಿವಾಯಿಲು, ನೆಡಿಗೆರೆ ಮತ್ತು ಈಜಿಪುರ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿದ್ದಾರೆ. ಹಾಗೂ ನಮ್ಮ ಊರಿನ ಎಲ್ಲ ನಾಗರಿಕರು ಕನ್ನಡವನ್ನು ಕಲಿಸಬೇಕು, ನುಡಿಸಬೇಕಂತ ನಮ್ಮಲ್ಲಿ ಎಲ್ಲರೂ ಪ್ರಾರ್ಥಿಸಿದ್ದಾರೆ. ಸರ್, ಧನ್ಯವಾದಗಳು ಶ್ರೀ ರಾಮಲಿಂಗಾರೆಡ್ಡಿ MLA ಸಾರ್ ರಾಮಲಿಂಗಾರೆಡ್ಡಿ ಸಾರಿಗೆ ಮತ್ತು ಮುದ್ರಾಯ ತೇಜಸ್ವಿ ಸೂರ್ಯ ಲೋಕಸಭಾ ಸದಸ್ಯರು ಬರಬೇಕಾಗಿ ನಾನು ಅವರು ನಮ್ಮ ಸಂಘದ ಪರವಾಗಿ ಸರ್ ಎಷ್ಟು ಜನಕ್ಕೆ ಅನ್ನದಾನ ಮಾಡಿಸಿ? ಅನ್ನದ ಒಂದು 1000 ಜನಕ್ಕೆ. ಸರ್, ರಾತ್ರಿಯಿಂದ ಹಿಡಿದು ಎಲ್ಲ ನಿಮ್ಮ ಸಂಘಟನೆಯವರು ಎಲ್ಲ ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ತುಂಬ ಅದೇ ನಾವು ಹೇಳಿದ 41 ವರ್ಷ ನಮ್ಮ ಜೊತೆ ಇಟ್ಕೊಂಡು ನಮ್ಮ ಸಂಘ ಪದಾಧಿಕಾರಿಗಳಾಗಲಿ, ಗ್ರಾಮಸ್ಥರಾಗಲಿ, ಹಿರಿಯರು ಎಲ್ಲ ಸೇರಿ ಅವರು ಧನ್ಯವಾದಗಳು. ಡ್ರೈವರ್ಸ್ ಎಷ್ಟು ಜನಕ್ಕೆ ಕ್ಯಾಶ್ ಕೊಟ್ಟಿದ್ದೀರಾ ಸರ್? ಡ್ರೈವರ್ ಒಂದು 8 ಬಸ್ಸಿಗೆ ಪೂಜೆ ಮಾಡಿದ್ವಿ, 16 ಜನಕ್ಕೆ ಬಹುಮಾನ ಕೊಟ್ಟು. ನಮ್ಮ ವಿಜಯಪುರ ಜನತೆಗೆ ಏನು ಹೇಳ್ತೀರಾ ಸರ್? ವಿಜಯಪುರ ಜನರು ನಮ್ಮ ಥರನೇ ಕನ್ನಡವನ್ನು ಕಲಿಬೇಕು, ಕನ್ನಡವನ್ನು ಬೆಳೆಸಬೇಕಂತ ಅವ್ರಿಗೂ ಸ್ವಲ್ಪ ಈ ಸಂದರ್ಭದಲ್ಲಿ ಓಕೆ ಸರ್. ಸರ್ ಮೈನಾರು ನೀನೇ ಮಾತಾಡ್ತೀವಿ ಸರ್, ಬನ್ನಿ ಸರ್, ಬನ್ನಿ ಸರ್, ಫೋಟೋ ತಗೋ ಸರ್. ಎರಡೇ ಮಾತಮ್ಮ ನಾನು ಕೇಳ್ತೀನಿ, ಮಾತಾಡ್ತೀನಿ ಸರ್. ಈ ವಿಜಯಪುರ ಅಲ್ಲಿ ಸರ್, ವಿಜಯಪುರ ಕೋರಮಂಗಲದಲ್ಲಿ ತುಂಬ ಆಚೆ ಇರೋರು ಬಂದಿದ್ದಾರೆ, ಅದು ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕನ್ನಡ ಮಾತಾಡ್ತಾರೆ, ಕಲಿತಾರೆ, ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ನಾವೇ ಅವ್ರಿಗೆ ಪ್ರೋತ್ಸಾಹ ಮಾಡಿ ಕನ್ನಡ ಕಲಿಸ್ಕೊಡ್ಬೇಕಾಗಿ ನಮ್ಮನ್ನ ಸರ್. ಇವತ್ತು ಸಚಿವರು ಬಂದಿದ್ರು, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಬಂದ ಮೇಲೆ ಊರಲ್ಲಿ ತುಂಬ ಕೆಲಸಗಳು ನಡೆದಿದೆ, ಇನ್ನೂ ನಡಿಬೇಕಾಗಿದೆ. ಅವ್ರು ಬಂದ ಮೇಲೆ ನಮ್ಮದು ಒಳ್ಳೆ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸರ್, ಈ ಎಲ್ಲ ಪ್ರೋಗ್ರಾಮ್ ಮಾಡ್ಸೋಕ್ಕೆ ಯಾರ್ಯಾರ ಸಹಾಯ ಏನಾದರೂ ಡೊನೇಷನ್? ವೆಂಕಟೇಶ, ಶ್ರೀನಿವಾಸ, ಸೋಮೇಶ್ವರಿ ಫುಲ್ಲು ಸಹಾಯ ಮಾಡಿ ಏನು ಅವರು ಬನ್ನಿ ಸರ್. ಅತಿಥಿಗಳ ವಿಶ್ವರೂಪ ದರ್ಶನ ಹೇಳಿ ಸರ್. ಸೆಂಟರ್ ನಡೆಸಲಿಲ್ಲ. ಓಕೆ, ಹೇಳಿ ಸರ್. ಈ ನಮ್ಮ ಈಜಿಪುರ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಈ ಬರೋ ವರ್ಷ ಏಪ್ರಿಲ್ 3ನೇ ತಾರೀಕು 2025 ಏಪ್ರಿಲ್ 3ನೇ ತಾರೀಕು ಕುಂಭಾಭಿಷೇಕವನ್ನು ಅದ್ದೂರಿಯಾಗಿ ಇಟ್ಕೊಂಡಿದ್ದೀವಿ. ಇದು ಇಡೀ ವಿಶ್ವಕ್ಕೆ ಏಕಶಿಲಾ ವಿಗ್ರಹ, 108 ಅಡಿ ಒಂದೇ ವಿಗ್ರಹ. ಇದು ಏಪ್ರಿಲ್ 3ನೇ ತಾರೀಕು ಬರೋ ವರ್ಷ ಇದು ಅನುಷ್ಠಾನಕ್ಕೆ ಬರ್ತದೆ. ಇದಕ್ಕೆ ಇದು ಊರಿನ ಜನರು, ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಇನ್ನು ಅನೇಕರು ಅವರ ಒಂದು ಸಹೋದ್ಯೋಗದಲ್ಲಿ ಮಾಡ್ತಾರೆ. ಸರ್, ಶಂಕರಣ್ಣ ಏನೋ ಅಧ್ಯಕ್ಷತೆ ಏನಿಲ್ಲ, ಅವರು ಹಂಗೇನು ಕೆಲಸ ಮಾಡ್ತಾ ಇದ್ದಾರೆ ವಿಜಯಪುರ ಅಲ್ಲಿ, ಏನು ಹೇಳ್ತೀರಾ ಸರ್? ಇಲ್ಲ, ನಾವು ನೋಡಿ 4 ಜನ ನಾವು ಯಾವುದೇ ಅಧ್ಯಕ್ಷತೆ ಹೌದು ಇದೇನೆ ತಗೊಂಡಿಲ್ಲ. ನಾವು ಆ ಥರ ಯಾವುದು ನಮ್ಮ ಭಾವನೆಗಳು ನಮಗಿಲ್ಲ. ನಮಗೆಲ್ಲರಿಗೂ 3 ಜನಕ್ಕೂ ಮುಖ್ಯ ಇವರು ಮುಂದೆ ನಿಂತು ಚೆನ್ನಾಗಿ ಮಾಡ್ತಾರೆ. ಅದು ನಮಗೆ ನಾವು ಪ್ರೋತ್ಸಾಹ ಕೊಟ್ಕೊಂಡು ಬರ್ತೀವಿ. ಇಲ್ಲಿ ಅಧ್ಯಕ್ಷತೆ ಇಲ್ಲ, ಒಂದು ಒಕ್ಕೂಟ. ಬರೋ ಚುನಾವಣೆಯಲ್ಲಿ ಏನಾದರೂ ಸರ್ಗೆ ಸಹಾಯ ಆಗುತ್ತೆ? ನಾವು ಹೇಳೋಕ್ಕಾಗಲ್ಲ.